ನಾಡಿನ ಜನತೆ ಕಾಂಗ್ರೆಸ್ ಪಕ್ಷ ಬಂದರೆ ಎಲ್ಲ ವರ್ಗದ ಜನಗಳು ಸಹ ಅಹಿಂದ ಜನಗಳು ಉದ್ಧಾರ ಆಗಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದರೆ ಮಾತ್ರ ಅವ್ರು ಬಂದರೆ ಕಟ್ಕೊಡ್ತಾರೆ. ಇದಂತೂ ಸತ್ಯ. ಈ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ರಕ್ಷಾರಾಮಯ್ಯನವರು ಆಯ್ಕೆ ಆಗಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಅವ್ರನ್ನ ಅಭಿಪ್ರಾಯ ಕೊಟ್ಟು ನಮಗೆ ಅನ್ನು ಮಾಡಿದ್ದಾರೆ. ಅವರು ಒಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ NSY ಪ್ರೆಸಿಡೆಂಟಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಪಾರ್ಟಿ ಟಿಕೆಟ್ ಕೊಟ್ಟಿದೆ. ಅದೇ ರೀತಿ ಅವರು ಒಳ್ಳೆಯ ಅಭ್ಯರ್ಥಿ ಅಂತ ನಾವು ಹೇಳ್ಬೋದು. ಅವ್ರ ಕುಟುಂಬ ಅಷ್ಟೇ ರಾಜಕೀಯ ಹಿನ್ನೆಲೆಯಲ್ಲಿದೆ. ಬಡವರಿಗೆ ಬಗ್ಗರಿಗೆಲ್ಲ ಸಹಾಯ ಮಾಡುತ್ತೆ. ಈಗ ಗ್ಯಾರಂಟಿ ಯೋಜನೆ ಏನಿದೆಯೋ ಬಡವರು ಅನ್ನ ತಿಂದು ಈಗ ಮೊನ್ನೆ SLC PUC ಸ್ಟೂಡೆಂಟ್ ಒಬ್ಬ ಹೇಳ್ದ, ನನ್ನ ಗೃಹಲಕ್ಷ್ಮಿ ಯೋಜನೆ ದುಡ್ಡು ನಮ್ಮ ತಾಯಿಗೆ ಬಂತು, ನಮ್ಮ ತಂದೆ ತೀರೋದ್ರು, ಆ ದುಡ್ಡಲ್ಲಿ ನಾನು ಓದಿ ಪಾಸಾಗಿದ್ದೀನಿ ಅಂತ. ಇದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಆಗಿದೆ. ಆದ್ದರಿಂದ ನಾಡಿನ ಜನತೆ ಕಾಂಗ್ರೆಸ್ ಪಕ್ಷ ಬಂದರೆ ಎಲ್ಲ ವರ್ಗದ ಜನಗಳು ಸಹ ಅಹಿಂದ ಜನಗಳು ಉದ್ಧಾರ ಆಗಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದರೆ ಮಾತ್ರ ಈ ದೇಶದಲ್ಲಿ ನಾವೆಲ್ಲ ಸಂವಿಧಾನ ಏನು ಬರೆದಿದ್ದಾರೆ ಅಂಬೇಡ್ಕರ್ ಅವರು, ಅದ್ರ ಬದ್ಧವಾಗಿ ಕಾಂಗ್ರೆಸ್ ಪಕ್ಷ ಇವತ್ತು 8 ಜನಕ್ಕೆ ಅಹಿಂದ ಅವ್ರಿಗೆ ಟಿಕೆಟ್ ಕೊಟ್ಟಿದೆ. 2000 ಬರ್ತದೆ ಸರ್. 2000 ಬರ್ತದ, ಪಿಂಚಣಿ ಕಾಸೂ ಬರ್ತದ. ಇವರು ಮನೆ ಕಟ್ಟಿಕೊಡ್ತೀನಿ ಅಂತಂದ್ರೆ ಅವ್ರು ಬಂದರೆ ಕಟ್ಕೊಡ್ತಾರೆ. ಇದಂತೂ ಸತ್ಯ. ನಮ್ಗೆ ಯಾರೂ ಇಲ್ಲ ಸರ್. ನಾವಿರೋರೊಬ್ಬರು ನಮ್ಗೆ ಸಂಸಾರಕ್ಕೆ ನಮ್ಮ ಇದ್ರಕ್ಕೆ ಅದು ಯೂಸ್ ಮಾಡ್ಕೊಂತೀವಿ. ಖುಷಿ ಆಯಿತು, ಸಂತೋಷ ಆಯಿತು. ಅವ್ರನ್ನೇ ನಾವು ಗೆಲ್ಲಿಸಿದ್ದೀವಿ. ಅವರಿಂದ ನಾವು, ನಮ್ಮಿಂದ ಅವರು. ಇದಂತೂ ಸಂತೋಷ. ಕಾಲಾಗಲ್ಲ, ನಾನು ಹೋಗೇ ಇಲ್ಲ ಎಲ್ಲಿಗೂ. ಈಗ ಮಾಡ್ದಿದ್ರು ಇನ್ನು 5 ವರ್ಷ ಅವರು ಇನ್ನೂ ಮಾಡ್ತಾರೆ. ಅಂದರೆ ಇವಾಗಿನ್ನ ಹೊಸ ಇನ್ನೂ ಮಾಡ್ತಾರೆ. ನಮಗೆ ಮನೆಗಳು ಕಟ್ಟಿಕೊಡ್ತಾರೆ, ಲೋನು ಮಾಡಿಕೊಡ್ತಾರೆ. ನಮ್ಮಂಥ ಬಡವ್ರನ್ನ ಅಜ್ಜರನ್ನ ಗುಜ್ಜರನ್ನ ನೋಡ್ತಾರೆ ಅಂತ ನಮ್ಗೆ ಭರವಸೆ, ಅದೊಂದು ಸಂತೋಷ. ಅವ್ರನ್ನ ನಂಬಿದ್ದೀವಿ. ಇದೆ ಸರ್, ಇದೆ ಸರ್.